ಮಂಗಳೂರು ಮಹಾನಗರ ಪಾಲಿಕೆಯ 52ನೇ ವಾರ್ಡ್ನ ಬಲ್ಲೂರು ಗುಡ್ಡೆ ಪ್ರದೇಶದಲ್ಲಿ ಕಳೆದ ಸುಮಾರು 15 ವರ್ಷಗಳಿಂದ ಗುಡ್ಡೆ ಕುಸಿತದ ಅಪಾಯವು ಮುಂದುವರೆದಿದ್ದು, ಮಳೆಗಾಲದಲ್ಲಿ ಸ್ಥಳೀಯ ನಿವಾಸಿಗಳು ಆತಂಕದ ವಾತಾವರಣದಲ್ಲಿ ಜೀವನವನ್ನು ಸಾಗಿಸುವಂತಾಗಿದೆ. ಸ್ಥಳೀಯರು ಹಲವು ಬಾರಿ ಸಂಬಂಧಪಟ್ಟ ಅಧಿಕಾರಿಗಳು, ಬಿಜೆಪಿ ಕಾರ್ಪೊರೇಟರ್ ಹಾಗೂ ಬಿಜೆಪಿ ಶಾಸಕರ ಗಮನಕ್ಕೆ ಈ ಸಮಸ್ಯೆಯನ್ನ ತಂದಿದ್ರೂ ಶಾಶ್ವತ ಪರಿಹಾರವನ್ನ ಕಲ್ಪಿಸುವ ಕೆಲಸಗಳು ಇನ್ನೂ ಸಮರ್ಪಕವಾಗಿ ಜಾರಿಯಾಗಿಲ್ಲ. ಗುಡ್ಡೆ ಕುಸಿತದಿಂದ ಯಾವುದೇ ಅನಾಹುತ ಸಂಭವಿಸುವ ಮೊದಲು ಜಿಲ್ಲಾಡಳಿತ, ಮಂಗಳೂರು ಮಹಾನಗರ ಪಾಲಿಕೆ ಹಾಗೂ ಸಂಬಂಧಪಟ್ಟ ಇಲಾಖೆಗಳು ತಕ್ಷಣ ಸ್ಥಳ ಪರಿಶೀಲನೆಯನ್ನ ನಡೆಸಿ ಶಾಶ್ವತ ರಕ್ಷಣಾ ಕಾಮಗಾರಿಗಳನ್ನು ಕೈಗೊಂಡು ಸಾರ್ವಜನಿಕರ ಜೀವ ಮತ್ತು ಆಸ್ತಿಯನ್ನ ರಕ್ಷಿಸಬೇಕಾಗಿದೆ. ಮಕ್ಕಳು ಹೋಗುವ ದಾರಿ, ಶಾಲೆಗೆ ಹೋಗುವ ದಾರಿ, ಹೆಣ್ಮಕ್ಕಳು ಹೋಗುವ ದಾರಿ, ಬೇರೆ ಯಾವುದೋ ಒಂದು ದಾರಿ ಇಲ್ಲ ಹೋಗ್ಲಿಕ್ಕೆ ಅಂತ ಪರಿಸ್ಥಿತಿನಲ್ಲಿ ಇರುವುದು. ಒಂದು ಮನೆ ಈಗ ಬಿದ್ದರೆ 3-4 ಮನೆ ಹೋಗ್ತಾ ಇದೆ. ಮರಿಯಾಡ್ಲಾಕದ ಬೋಲ ಬೆರೆಂಗ್ಳು ಇತ್ತೆ ಅನ್ ಮೆಗ್ಗೆನ ಕಾಯ್ತಲ್ಬೋದು ಕುಲ್ಲು ನೈನು ವರ್ಷೋಡ್ದಿಂಚಿ ಒಯ್ಕಲ ತುಯ್ಯರ ಬತ್ತರ ದಾಲ ಬರ್ಪುಜೇರು ಒಂಜಿ ನೀರ್ದ ಬಿಲ್ಲರ್ ದಿಂಚಿ ಎಂಕ್ ನಿತ್ತೆಲ್ಲ ಕಟ್ಟೊಂದಿಲ್ಲ ಮಾತ ಟ್ಯಾಕ್ಸ್ ಪೂರ ಕಟ್ಟೊಂದು ಬರೋದಿಲ್ಲ ಈ ವರ್ಷ ಎಲ್ಲ ಎಂಗ್ಲು ಇತ್ತೆ ಆರ್ನ ಬೂರ್ದು 4 ತಿಂಗಳು 4 ವರ್ಷ 4 ತಿಂಗಳಾಂಡು 6 ಸೈತನ ಬೆರಿಕ್ ಈತ ಪೂರ ಕೆಲಸ ಐನಿ ಎಂಕ್ ಜೋಯರ್ಲ ಪಂಡಕ್ಕೇನು ಬೇರೆ ಎಂಚಿನಾಡಲ್ಲ ಒಂಜಿ ಭದ್ರತೆ ಬೋಡತೆ ದಾಲಜ್ಜಿ. ಸುಮಾರು 15 ವರ್ಷಗಳಿಂದ ಈ ಬಲ್ಲೂರು ಗುಡ್ಡೆ ಪ್ರದೇಶದಲ್ಲಿ ಅಧಿಕಾರವನ್ನು ಅನುಭವಿಸಿದ ಈ ಸ್ಥಳೀಯ ಕಾರ್ಪೊರೇಟರ್ ಹಾಗೂ ಶಾಸಕರು ಕಣ್ಣು ಕಾಣದಂತೆ ವರ್ತಿಸುತ್ತಿದ್ದಾರೆ. ಇಲ್ಲಿ ಬರುವುದು, ಭರವಸೆ ಕೊಡುವುದು, ಹೋಗುವುದು ಇಂಥ ಕೆಲಸಗಳನ್ನು ಬಿಟ್ಟಿದೆ. ಯಾವುದೇ ಇಷ್ಟವರೆಗೆ ಒಂದು ಡೆವಲಪ್ಮೆಂಟ್ ಕೂಡ ಇಲ್ಲಿ ಆಗಲಿಲ್ಲ. ಏನೇ ಅನಾಹುತಗಳ ಆದಲ್ಲಿ ಅವರ ಮನೆಯ ಹೊರಗಡೆ ನಿಂತು ಪ್ರತಿಭಟನೆ ಮಾಡಲಾಗುತ್ತದೆ. ಮಂಜುನಾಥ್ ಪ್ರಸಾದ್, ವಿ4 ನ್ಯೂಸ್, ಮಂಗಳೂರು.